ಎಲ್ಲರಿಗೂ ನಮಸ್ಕಾರ. ಗಣಪನ ಕತೆಗೆ ಸ್ವಾಗತ. ಸೊ ಎರಡನೇ ಸಫಾರಿ ಆಯಿತು. ಬೆಳಗ್ಗೆನೂ ಒಂದು ಹುಲಿ ಸಿಕ್ತು. ಸೊ ಸೈಟಿಂಗ್ ಅಂತೂ ಚೆನ್ನಾಗಿ ಆಗ್ತಾಯಿದೆ, ಆದರೆ ಸ್ವಲ್ಪ ದೂರದಲ್ಲಿ ಸಿಗ್ತಾಯಿದೆ, ತುಂಬ ಹತ್ತಿರ ಏನು ಕಾಣಿಸ್ತಾ ಇಲ್ಲ. ಸೊ ಇನ್ನು ತಿಂಡಿ ಬೇರೆ ಆಗಿಲ್ಲ, ಜಸ್ಟ್ 9 ಗಂಟೆ ಆಗಿದೆ. ಸೊ ಇಲ್ಲೇ ಬ್ಯಾಕ್ ವಾಟರ್ಸ್ ಹತ್ರ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗಿ ತಿಂಡಿ ಎಲ್ಲ ತಿನ್ಕೊಂಡು ವಾಪಸ್ ಇದು ಸ್ಟೇಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇದು ಜಾಸ್ತಿ ದೂರ ಏನಿಲ್ಲ ಈ ಬ್ಯಾಕ್ ವಾಟರ್ಸು, ಆದರೆ ಸ್ವಲ್ಪ ರೋಡ್ ಸಣ್ಣದು ಮತ್ತು ಒಂದೆರಡು ಸಣ್ಣ ಹಳ್ಳಿ ಮಧ್ಯದಿಂದ ಎಲ್ಲ ಹೋಗುತ್ತೆ. ಸೊ ಆರಾಮಾಗಿ ಹೋಗ್ಬೋದು. ತುಂಬ ಜನ ಇತ್ತೀಚೆಗೆ ತುಂಬ ಜನ ಇದನ್ನು ಕಂಡು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ಎಂಜಾಯ್ ಮಾಡಿ. ಆದರೆ ಆದಷ್ಟು ಈ ಪ್ಲ್ಯಾಸ್ಟಿಕ್ಕು ಬಾಟಲ್ಗಳು, ಒಂದಿಷ್ಟು ಜನ ಬಿಯರ್ ಬಾಟಲ್ ಎಲ್ಲೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಡ್ತಾರೆ. ನೀವೇನು ಮಾಡ್ತೀರಾ ಮಾಡಿ, ಆದರೆ ಫಸ್ಟ್ ಆಫ್ ಆಲ್ ಅದೆಲ್ಲ ಮಾಡಬಾರ್ದು, ಇಂಥ ಜಾಗದಲ್ಲಿ ಮಾಡಬಾರ್ದು. ಮಾಡಿದ್ರೂ ವಾಪಸ್ ತೊಗೊಂಡೋಗಿ ಎಲ್ಲರ ಕಸದ ಬುಟ್ಟಿಗೋ ಎಲ್ಲ ಹಾಕಿ. ನಾವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಇಲ್ಲಿ ಯಾರು BBMP ಅವ್ರು ಬಂದು ಮಾಡ್ತಾರೆ? ಯಾರು ಬಂದು ಮಾಡ್ತಾರೆ ಇಲ್ಲಿ ಕ್ಲೀನು? ನಾವೇ ಅಲ್ವಾ ಮಾಡೋದು. ನನ್ನ ನೀರಿಗೆ ಚೆನ್ನಾಗಿ ಯಾರೋ ಡ್ರಿಫ್ಟ್ ಇದ್ದಾರೆ ಇಲ್ಲಿ ಫ್ರೆಂಡ್ಸ್. ಸಾಕು ಎಲ್ಲ ಮಾಡಿರೋನು. ಕಬಿನಿ ನದಿ, ಕಬಿನಿ, ಕಪಿಲಾ. ಒಂದೆರಡು ಡ್ರೋನ್ ಶಾಟ್ ಎಲ್ಲ ತೊಗೊಂಡಾಯ್ತು. ಸಿಕ್ಕಾಪಟ್ಟೆ ಬಿಸಿಲಿದೆ, ಮೈಯೆಲ್ಲ ಆಲ್ರೆಡಿ ಟ್ಯಾನ್ ಆಗೋಗಿದೆ, ಸುಡ್ತಾ ಇದೆ ನಿಲ್ತರೆ. ಇನ್ನು ಹೊರಟಿಲ್ಲ ಅಂದರೆ ನಮ್ಮ ಮೇಡಮ್ ಅವ್ರು ನನ್ನೇ ಇಲ್ಲಿ ಬಲಿ ತೆಗೆದುಬಿಡ್ತಾರೆ. ಹೊಡೋಣ. ಬಾಯ್, ಸಿ ಯು ಸೂನ್. ಇಲ್ಲೆಲ್ಲ ಸ್ವಲ್ಪ ಗ್ರೀನ್ರಿ ಇದೆ, ಸೊ ಅದಕ್ಕೆ ಅಲ್ಲ ಆ ಕಡೆ ಎಲ್ಲ ದೂರದಲ್ಲಿ ದನಗಳನ್ನೆಲ್ಲ ಮೇಯಿಸ್ತಾ ಇದ್ದಾರೆ.
ಹೊಡೋಣ ಬನ್ನಿ. ಸೊ ನಿನ್ನ ಜೆನ್ಯೂನ್ ರಿಯಾಕ್ಷನ್ ಬೇಕು ನನಗೆ ನೋಡಿ. ಎರಡು ಪ್ಲೇಟ್ ಇಡ್ಲಿ, ಒಂದು ರೈಸ್ ಬಾತು, ಟೋಟ್ಲಿ 8 ವಡೆ. 8 ವಡೆ. ಮಲಗಲಿ ಬಿಡಿಪ್ಪ. ಇವತ್ತೆಲ್ಲ ಮಲಗಿರೋದೇ ಸಿಗತ್ತೆ ಬಾ. ಮಲಗಿರೋ ಹುಲಿ ಸಿಕ್ತು, ಮಲಗಿರೋ ಬೆಕ್ ಸಿಕ್ತು. ಬಿಡು ಬಿಡು ಮಲ್ ಬಾಪ. ಹೆಲ್ಮೆಟ್ಟು ದೊಡ್ಡ ಜಾಣೆ. ನೀನು ಮಾಡ್ದಾಗ ತಲೆ ಮಾಡ್ದಾಗ ಸುಮ್ಮನೆ ಇತ್ತು. ಸಿಟ್ಟು ಬಂದಾಯ್ತು. ಫೋಟೋಗೆ ಕೊಡ್ತಾರೆ.